ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತಿನ ರೆಸಿಪಿ ಕಾರ್ನ್ ಫ್ರೈಡ್ ರೈಸ್ ಮಾಡ್ತಿದ್ದೀನಿ. ತುಂಬ ಅಂದರೆ ತುಂಬ ಸಿಂಪಲ್ಲಾಗಿ ಮಾಡುವಂತಹ ರೆಸಿಪಿ ಇದು. ಲಂಚ್ ಬಾಕ್ಸು ಮಾರ್ನಿಂಗ್ ಟಿಫನ್ಗೆ ಸಹ ಟೇಸ್ಟಿಯಾಗಿ ಇರುತ್ತೆ. ಸೊ ಕಾರ್ನ್ ಹೆಲ್ತಿಗೆ ತುಂಬ ಒಳ್ಳೆಯದು. ಸೊ ಹೇಗೆ ಮಾಡೋದು ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ನೋಡೋಣ. ನೋಡಿ, ನಾನಿಲ್ಲಿ ವೆಜಿಟೇಬಲ್ಸ್ ನಿಮಗೆ ಯಾವ ಥರ ವೆಜಿಟೇಬಲ್ಸ್ ಬೇಕೋ ಎಲ್ಲನೂ ಸಹ ತೊಗೋಬೋದು. ಬಟ್ ನಾನಿಲ್ಲಿ ಕ್ಯಾರೆಟು, ಬೀನ್ಸು 1 ಕಪ್ ತೊಗೊಂಡಿದ್ದೀನಿ. ಹಾಗೆ ಎಲೆಕೋಸು ಅಂತಾರಲ್ವ, ಸೊ ಅದನ್ನು 1 ಕಪ್ ತೊಗೊಂಡಿದ್ದೀನಿ. ಕಾರ್ನ್ 1 ಕಪ್ ತೊಗೊಂಡಿದ್ದೀನಿ. ಸೊ ಚಿಲ್ಲಿ. ಈಗ ನಾನು ಬಾಣಲಿನ ಬಿಸಿಗೆ ಇಟ್ಕೊಂಡು 3 ಸ್ಪೂನು ಆಯಿಲ್ ಸೇರಿಸ್ಕೊಂಡಿದ್ದೀನಿ. ಹಾಗೆ ಬಟರ್ ಅದನ್ನು ಸಹ 1 ಸ್ಪೂನ್ ಸೇರಿಸ್ಕೊಂಡಿದ್ದೀನಿ. ಬಟರು ಸೇರಿಸೋದ್ರಿಂದ ರುಚಿ ಹೆಚ್ಚುತ್ತೆ. ನಾವು ಹೋಟೆಲ್ಸಲ್ಲೆಲ್ಲ ತಿಂತೀವಲ್ವ, ಸೊ ಅದೇ ಫ್ಲೇವರ್ ಕೊಡುತ್ತೆ. ಹಾಗಾಗಿ ಬಟರನ್ನು ಸೇರಿಸಿದ್ರೇ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಬಟರ್ ಇಲ್ಲ ಅಂತಂದರೆ ತುಪ್ಪ ಬೇಕಂದರೆ 1 ಸ್ಪೂನು ತುಪ್ಪನ ಸೇರಿಸ್ಕೊಳ್ಳಿ. ಸಾಸಿವೆ 1/2 ಸ್ಪೂನ್ ತೊಗೊಂಡಿದ್ದೀನಿ. ಚಕ್ಕೆ, ಲವಂಗ ಮತ್ತು ಏಲಕ್ಕಿ ಇದು ಜಸ್ಟ್ ಫ್ಲೇವರ್ಗೆ. ನಿಮಗೆ ಹೋಟೆಲ್ಸಲ್ಲಿ ಗೊತ್ತಿರುತ್ತೆ ಅಲ್ವಾ, ಫ್ಲೇವರ್ ಚೆನ್ನಾಗಿರುತ್ತೆ. ಸೊ ಅದೇ ರೀತಿ ನಾವು ಮನೆಯಲ್ಲೂ ಸಹ ಮಾಡ್ಕೊಳ್ಬೋದು. ಈ ರೀತಿ ಎಲ್ಲ ಹಾಕಿ ಮಾಡಿದರೆ ಹೋಟೆಲ್ ರೀತಿಯೇ ಬರುತ್ತೆ. ಸೊ ಈಗ ನಾನು 1 ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿದ್ದೆ. ಹಾಗೆ ಕ್ಯಾರೆಟು, ಬೀನ್ಸು ಒಟ್ಟಿಗೆ ಸೇರಿಸ್ತಾ ಇದ್ದೀನಿ. ಈಗ ಟೊಮೆಟೊ ಮತ್ತು ಹಸಿಮೆಣಸಿನ್ಕಾಯಿ 2 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಾನು ಚಿಲ್ಲಿ ಪೌಡರನ್ನು ಸೇರಿಸ್ತೀನಿ. ನಿಮಗೆ ಚಿಲ್ಲಿ ಪೌಡರ್ ಬೇಡ ಅಂದರೆ ಸ್ಕಿಪ್ ಮಾಡಿ ನೀವು ಎಲ್ಲದಕ್ಕೂ ಹಸಿಮೆಣಸಿನ್ಕಾಯಿ ಸಹ ತೊಗೋಬೇಕಾಗುತ್ತೆ. ಸೊ ನೋಡಿ, ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಎಲ್ಲ ಒಟ್ಟಿಗೆ ಏನಕ್ಕೆ ಸೇರಿಸ್ದೆ ಅಂದರೆ ಗೊತ್ತಲ್ವಾ, ಸ್ಪೈಸಿಯಾಗಿ ಇರಬೇಕು. ಹಾಗೆ ಸ್ವಲ್ಪ ತರಕಾರಿ ಜಾಸ್ತಿ ಬೆಂದಿರಬಾರ್ದು. ಸೊ ಹಾಗಾಗಿ ನಾನು ಎಲ್ಲ ಒಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಕರಿಬೇವನ್ನು ಸೇರಿಸ್ಕೊಂಡು ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ತೊಗೊಂಡಿದ್ದೆ. ಈಗ ನೋಡಿ, ಎಲೆಕೋಸನ್ನು ಸೇರಿಸ್ತಾ ಇದ್ದೀನಿ. ಇದನ್ನು ಅಷ್ಟೇ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೆ. ಸೊ ಹಾಗೆ ಕ್ಯಾಪ್ಸಿಕಮ್ 1 ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ. ಇದು ಕಾರ್ನ್ ನೋಡಿ, ಮೇಯ್ನ್ ಇದರಲ್ಲಿ ಕಾರ್ನೇ ಟೇಸ್ಟ್ ಇರುತ್ತೆ. ಇದು ಜೋಳನ ನೀವು ಮಾಮೂಲಿ ಜೋಳ ಆದರೆ ತಂದು ನೀವು ಬೇಯಿಸ್ಕೊಂಡು ಮಾಡಬೇಕಾಗುತ್ತೆ. ಇದು ಸ್ವೀಟ್ ಕಾರ್ನು. ಸೊ ಹಾಗಾಗಿ ಇದು ಬೇಯಿಸೋ ಅವಶ್ಯಕತೆ ಇಲ್ಲ. ಇದು ಸ್ವಲ್ಪ ಸಾಫ್ಟಾಗಿ ಇರುತ್ತೆ. ಹಾಗಾಗಿ ಡೈರೆಕ್ಟಾಗಿ ಹಾಗೆ ಸಹ ಹಾಕ್ಕೋಬಹುದು. ಈಗ ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಅಂದರೆ ನಾನಿಲ್ಲಿ 1 ಸ್ಪೂನು ಸಾಲ್ಟನ್ನು ತೊಗೊಂಡಿದ್ದೀನಿ. ಎಲ್ಲವನ್ನು ಸೇರಿಸಿ 1 ರೌಂಡು ಮಿಕ್ಸ್ ಕೊಡೋಣ. ಆ ತರಕಾರಿ ಹೋಟೆಲ್ಸಲ್ಲೆಲ್ಲೂ ಅಷ್ಟೇ ಜಾಸ್ತಿ ಬೇಯಿಸೋಕ್ಕೆ ಬಿಡಲ್ಲ, ಹಾಗಾಗಿ ಸ್ಪೈಸಿಯಾಗಿರುತ್ತೆ. ಸೊ ನೀವು ಅಷ್ಟೇ ಮನೆಯಲ್ಲಿ ಮಾಡಬೇಕಾದ್ರೆ ಜಾಸ್ತಿ ತರಕಾರಿನ ಬೇಯಿಸಬಾರ್ದು. ಫ್ರೈಡ್ ರೈಸು ಈ ಥರ ಮಾಡಬೇಕಾದ್ರೆ ತರಕಾರಿ ಜಾಸ್ತಿ ಬೆಂದಿದ್ರೆ ಚೆನ್ನಾಗಿರಲ್ಲ. ಸೊ ನೋಡಿ, ಎಲ್ಲನೂ ನೀಟಾಗಿ 1 ರೌಂಡು ಮಿಕ್ಸ್ ಕೊಟ್ಟು ಲಿಡ್ ಕ್ಲೋಸ್ ಮಾಡಿ ಜಸ್ಟ್ ಒಂದು 3 ಮಿನಿಟ್ಸ್ ಕುಕ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಬೆಂದಿರುತ್ತೆ ತರಕಾರಿ. ಮಾರ್ನಿಂಗ್ ಟಿಫನ್ ರೆಸಿಪೀಸ್ ತೋರಿಸಿ ಅಂತ ಹೇಳಿ ನನಗೆ ರಿಕ್ವೆಸ್ಟ್ ಇತ್ತು. ಸೊ ಹಾಗಾಗಿ ನಾನು ಮಾರ್ನಿಂಗ್ ಟಿಫನ್ಸು ಸ್ವಲ್ಪ ಜಾಸ್ತಿ ಮಾಡೋಣ ಅಂತ ಹೇಳಿ ಟ್ರೈ ಮಾಡ್ತಿದ್ದೀನಿ. ನನ್ನ ವಿಡಿಯೋಸ್ಗೆ ಒಳ್ಳೊಳ್ಳೆ ರೆಸ್ಪಾನ್ಸ್ ಬರ್ತಾಯಿದೆ. ರಿಯಲಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಎಲ್ಲರಿಗೂ. ಸೊ ನೋಡಿ, ಈ ರೀತಿ ತರಕಾರಿ ಬೆಂದರೆ ಸಾಕಾಗುತ್ತೆ. ನಾನು ಜಸ್ಟ್ ಒಂದು 3 ಮಿನಿಟ್ಸು ಕುಕ್ ಮಾಡ್ಕೊಂಡಿದ್ದೆ ಅಷ್ಟೇ. ಈಗ ನೋಡಿ, ಸ್ಪೈಸಸನ್ನು ಸೇರಿಸ್ಕೊಳ್ಳೋಣ. 1/2 ಸ್ಪೂನ್ ಆಗೋಷ್ಟು ಖಾರದ ಪುಡಿ, ಹಾಗೆ 1/2 ಸ್ಪೂನು ಧನಿಯಾ ಪುಡಿ, ಇನ್ನು 1/2 ಸ್ಪೂನು ಅರಿಶಿಣ. ಈಗ ನಾನು ಗರಂ ಮಸಾಲ, ಮೇನ್ ಫ್ಲೇವರ್ ಇದರಲ್ಲಿ ಗರಂ ಮಸಾಲ ಕೊಡುತ್ತೆ. ಗರಂ ಮಸಾಲ 1 ಸ್ಪೂನ್ ತೊಗೊಂಡಿದ್ದೀನಿ. ಸೊ ಎಲ್ಲವನ್ನು ಸೇರಿಸಿ 1 ರೌಂಡು ಮಿಕ್ಸ್ ಕೊಡೋಣ. ರಿಯಲಿ ತುಂಬ ಅಂದರೆ ತುಂಬ ಟೇಸ್ಟ್ ಇರುತ್ತೆ. ಸೊ ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ, ನಿಮಗೆ ಸಾಸ್ ಬೇಕಂದರೆ ಈ ಟೈಮಲ್ಲಿ ರೈಸ್ ಸೇರಿಸೋ ಟೈಮಲ್ಲಿ ನಾವು ಸಾಸನ್ನ ಯೂಸ್ ಮಾಡ್ಕೋಬೋದು. ಬಟ್ ನಾನು ವಿತೌಟ್ ಸಾಸ್ ಮಾಡ್ತಿದ್ದೀನಿ. ಸೊ ಏನಕ್ಕಂದರೆ ನನ್ನ ಕೆಲವೊಂದು ಫ್ರೆಂಡ್ಸ್ಗೆ ಈ ವಿಡಿಯೋ ಕೇಳಿದರು. ಅವ್ರಿಗೆ ಸಾಸ್ ಯೂಸ್ ಮಾಡೋದು ಇಷ್ಟ ಇಲ್ಲ. ಸೊ ಹಾಗಾಗಿ ಅವರಿಗೋಸ್ಕರ ಈ ವಿಡಿಯೋ ಮಾಡ್ತಿದ್ದೇನೆ. ನೀವು ಈ ಟೈಮಲ್ಲಿ ಸಾಸ್ ಬೇಕಂದರೆ ಯೂಸ್ ಮಾಡ್ಕೊಳ್ಳಿ. ಈಗ ನೋಡಿ, ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಸ್ಟವ್ ಆಫ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ. ನಾನು ರೈಸ್ ರೆಡಿ ಮಾಡಿ ಇಟ್ಕೊಂಡಿದ್ದೆ. ನಿಮಗೆ ಮನೇಲಿ ಯಾವ ರೈಸ್ ಇದೆಯೋ ಅದನ್ನೇ ಸಹ ಮಾಡಿ ಇಟ್ಕೋಬೋದು. ಗೊಜ್ಜು ಸ್ವಲ್ಪ ಜಾಸ್ತಿ ಇತ್ತು, ಹಾಗಾಗಿ ಸ್ವಲ್ಪ ಸೈಡ್ಗೆ ತೊಗೊಂಡಿದ್ದೆ. ಈಗ ನೋಡಿ, ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹೈ ಫ್ಲೇಮ್ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ ಕಡಿಮೆ ಇಟ್ಕೊಂಡು ಮಿಕ್ಸ್ ಮಾಡ್ಕೋಬೇಡಿ. ಹೈ ಫ್ಲೇಮ್ ಇಟ್ಕೊಂಡು ಮಾಡ್ಕೊಳ್ಳೋದ್ರಿಂದ ಉಪ್ಪು, ಖಾರ ಮತ್ತು ಸ್ಪೈಸಸ್ ಎಲ್ಲ ನೀಟಾಗಿ ಹೊಂದ್ಕೊಳ್ಳುತ್ತೆ. ಅದಕ್ಕಾಗಿ ನಾವು ಫ್ಲೇಮ್ ಇಟ್ಕೊಂಡು ಮಾಡ್ಕೋಬೇಕು. ಸೊ ನೋಡಿ, ಈಗ ಎಲ್ಲನೂ ಹೊಂದ್ಕೊಂಡಿದೆ, ಚೆನ್ನಾಗಿ ಮಿಕ್ಸ್ ಆಗಿದೆ. ಸೊ ನೀವು ಇದೇ ಪ್ರೊಸೀಜರನ್ನು
ಪಲಾವ್ ಮಾಡ್ತೀವಲ್ವ, ಸೊ ಅದನ್ನು ಸಹ ನೀವು ಪಲಾವ್ ಟೈಪಲ್ಲೂ ಇದನ್ನು ಮಾಡಿಕೊಂಡು ತಿನ್ನಬಹುದು. ಸೊ ನೋಡಿದ್ರಲ್ವ, ರುಚಿಕರವಾದಂತಹ ಫ್ರೈಡ್ ರೈಸ್ ರೆಡಿ ಆಯಿತು, ಕಾರ್ನ್ ಫ್ರೈಡ್ ರೈಸ್. ನಿಮಗೆ ಯಾರಿಗಿಷ್ಟ ಈ ಥರ ಫ್ರೈಡ್ ರೈಸಸ್ ಎಲ್ಲ, ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ನನಗೆ ಮತ್ತು ಮಕ್ಕಳಿಗೆ ತುಂಬ ಇಷ್ಟ ಆಯಿತು. ನನ್ನ ಮಗಳಿಗೆ ಕಾರ್ನ್ ಅಂದರೆ ತುಂಬ ಇಷ್ಟ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ. ನನ್ನ ವಿಡಿಯೋಸ್ ಯಾರೆಲ್ಲ ನೋಡ್ತಿದ್ದೀರಾ ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಥ್ಯಾಂಕ್ ಯು.